ಇವತ್ತಿನ ಈ ವಿಡಿಯೋದಲ್ಲಿ ಯುಜಿ ನೀಟ್ 2024 ಪರೀಕ್ಷೆ ಕುರಿತು ಸುಪ್ರೀಂ ಕೋರ್ಟ್ ನಲ್ಲಿ ಏನೊಂದು ಪ್ರಕರಣ ದಾಖಲು ಆಗಿತ್ತು. ಇದರ ಬಗ್ಗೆ ಆದ್ರೆ ಒಂದು ಹಿಯರಿಂಗ್ ಆದ್ರೆ ನಡೆದಿದೆ, ಒಂದು ವಿಚಾರಣೆ ಆದ್ರೆ ನಡೆದಿದೆ. ಅಂಡ್ ಹಾಗೇನೂ ಸಹ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ಕೊಟ್ಟಿದೆ. ಎಲ್ಲದರ ಬಗ್ಗೆನೂ ಸಂಪೂರ್ಣವಾಗಿ ಮಾತಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಹಾಗೇನು ಮರಿದೆ ಒಂದು ಲೈಕ್ ಅನ್ನ ಮಾಡಿ. ಸ್ಟೂಡೆಂಟ್ಸ್ ವಿಡಿಯೋನ ನೋಡ್ತಿದ್ದೀರಾ, ಲೈಕ್ ಸಬ್ಸ್ಕ್ರೈಬ್ ತುಂಬಾ ಕಡಿಮೆ ಮಾಡ್ತಿದ್ದೀರಾ, ದಯವಿಟ್ಟು ಎಲ್ಲರೂ ಸಹ ಒಂದು ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಯುಜಿ ನೀಟ್ 2024 ಪರೀಕ್ಷೆ ಕುರಿತು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಇದರ ಬಗ್ಗೆ ಸಾಕಷ್ಟು ಹಿಯರಿಂಗ್ಸ್ ಆದ್ರೆ ನಡೆಯಿತು. ಸಾಕಷ್ಟು ಹಿಯರಿಂಗ್ಸ್ ನಡೆದಿದ್ದ ಆದ್ಮೇಲೆ ಇವತ್ತು ಸಹ ಒಂದು ವಿಚಾರಣೆ ಆದ್ರೆ ನಡೆದಿದೆ. ವಿಚಾರಣೆ ನಡೆದಿದ್ದ ಆದ್ಮೇಲೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನಾದ್ರೆ ಹೊರಡಿಸಿದೆ. ಏನೊಂದು ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿದೆ ಅಂತ ಅಂದ್ರೆ ಈ ಒಂದು 2024 ಯುಜಿ ಮರುಪರೀಕ್ಷೆಯನ್ನ ಮಾಡಬೇಕು, ರೀ ಎಕ್ಸಾಮ್ ಅನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ ಆದ್ರೆ ಒಂದಿಷ್ಟು ವಿರೋಧಗಳನ್ನ ಮಾಡ್ತಿದ್ರು. ಇಲ್ಲ, ರೀ ಎಕ್ಸಾಮ್ ಅನ್ನ ಮಾಡಬೇಕು, ಇಲ್ಲಿ ಸ್ಟೂಡೆಂಟ್ಸ್ ಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಆಗ್ಲಿ. ಅಂಡ್ ಹಾಗೇನು ಕೆಲವಾರು ರೀಸನ್ಸ್ ಅನ್ನ ಕೊಟ್ಟು ರೀ ಎಕ್ಸಾಮ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಪ್ರಕರಣ ಆದ್ರೆ ದಾಖಲ ಆಗಿತ್ತು. ಇದಕ್ಕೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ನೀಡಿದೆ. ಏನೊಂದು ಆದೇಶನ ನೀಡಿದೆ ಇವತ್ತು ಅಂತ ಅಂದ್ರೆ ನೀಟ್ ಯುಜಿ ಮರುಪರೀಕ್ಷೆಯನ್ನ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಾದ್ರೆ ಡಿಕ್ಲೇರ್ ಆದ್ರೆ ಮಾಡಿದ ಸ್ಟೂಡೆಂಟ್ಸ್ ಗಳಿಗೆ ಇದು ಗೊತ್ತಿರಬೇಕು. ಅಂಡ್ ಜೊತೆಗೆ ಈ ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ಒಂದಿಷ್ಟು ವಿಚಾರಗಳನ್ನಾದ್ರೆ ಹಂಚಿಕೊಂಡಿದ್ದಾರೆ. ಏನು ಅಂತ ಅಂದ್ರೆ ಈ ವರ್ಷ ಯುಜಿ ನೀಟ್ 2024 1,08,000 ಸೀಟುಗಳಿಗೆ ನಡೆದ ಪರೀಕ್ಷೆಯಲ್ಲಿ 23 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದರು ಎಂದು ವಿಚಾರಣೆ ವೇಳೆ ಸಿಜಿಐ ತಿಳಿಸಿದ್ದಾರಂತೆ. ಅಂದ್ರೆ 1,08,000 ಸೀಟುಗಳಾದ್ರೆ ಇದಾವೆ. ಇದಕ್ಕೆ ಪರೀಕ್ಷೆಯನ್ನ ನಡೆಸಿದ್ರಲ್ವಾ ಈ ಒಂದು ನೀಟ್ ಎಕ್ಸಾಮ್ ಅನ್ನ 23 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಾದ್ರೆ ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು ಈಗಾಗಲೇ ಸಹ ವಿಚಾರಣೆ ವೇಳೆ ಹೇಳಿದ್ದಾರೆ. ಅಂಡ್ ಅದರ ಜೊತೆಗೆ ಇನ್ನೂ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಈ ಪೈಕಿ 52,000 ಖಾಸಗಿ ಕಾಲೇಜುಗಳು ಹಾಗೂ 56,000 ಸರ್ಕಾರಿ ಕಾಲೇಜುಗಳಲ್ಲಿ ಸೀಟುಗಳಿವೆ ಅಂತ ಹೇಳ್ಬಿಟ್ಟು ಅಂಡ್ ಕ್ಲಿಯರ್ ಆಗಾದ್ರೆ ಒಂದು ಅಪ್ಡೇಟ್ ಅನ್ನಾದ್ರೆ ತಿಳಿಸಿಕೊಟ್ಟಿದ್ದಾರೆ. ಇದು ಇವತ್ತಿನ ಈ ವಿಡಿಯೋದಲ್ಲಿ ಸ್ಟೂಡೆಂಟ್ಸ್ ನೀವೇನ್ ತಿಳ್ಕೊಬೇಕು ಅಂತ ಅಂದ್ರೆ ಇಲ್ಲಿ ಸಾಕಷ್ಟು ಜನರ ಮೈಂಡ್ ಅಲ್ಲಿ ಆದ್ರೆ ಇರುತ್ತಾ ಈ ಒಂದು ರೀ ಎಕ್ಸಾಮ್ ಏನಾದ್ರು ನಡೆಸ್ತಾರ ಏನು ಅಂತ ಹೇಳ್ಬಿಟ್ಟು. ಇದು ರೀ ಎಕ್ಸಾಮ್ ಅನ್ನ ನಡೆಸೋದಿಲ್ಲ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಇವತ್ತು ಒಂದು ಆದೇಶವನ್ನಾದ್ರೆ ಕೊಟ್ಟಿದೆ. ಹಾಗಾಗಿ ಸ್ಟೂಡೆಂಟ್ಸ್ ಯಾರನ್ನು ಸಹ ಒಂದು ಹೋಪ್ಸ್ ಅನ್ನ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇನ್ನು ನೆಕ್ಸ್ಟ್ ನಿಮ್ಗೆ ಅಪ್ಕಮಿಂಗ್ ಡೇಸ್ ಅಲ್ಲಿ ಇಷ್ಟೇ ಇರುತ್ತೆ. ಯಾವಾಗ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಸ್ಕೆಡ್ಯೂಲ್ ಅನ್ನ ರಿಲೀಸ್ ಮಾಡ್ತಾರ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗುತ್ತೆ. ಯಾವಾಗ ಸ್ಕೆಡ್ಯೂಲ್ ಫಸ್ಟ್ ರೌಂಡ್ ಸ್ಕೆಡ್ಯೂಲ್ ಅನ್ನ ರಿಲೀಸ್ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು ನಾನು ಮುಂದಿನ ದಿನಗಳಲ್ಲಾದ್ರೆ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಸದ್ಯಕ್ಕಿರುವಂತಹ ಅಪ್ಡೇಟು ಇವತ್ತು ಸುಪ್ರೀಂ ಕೋರ್ಟ್ ನಿಂದ ಬಂದಿರುವಂತಹ ಅಪ್ಡೇಟು ನೀಟ್ ಯುಜಿ ಪರೀಕ್ಷೆ ಕುರಿತು ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಅಂಡ್ ಹಾಗೇನೂ ಸಹ ಸುಪ್ರೀಂ ಕೋರ್ಟ್ ತಗೊಂಡಿರುವಂತಹ ನಿರ್ಧಾರ ಕೇಳಿದ್ದ ಆದ್ಮೇಲೆ ಸ್ಟೂಡೆಂಟ್ಸ್ ಗಳ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಅಂಡ್ ಇದೇ ತರದ ಎಲ್ಲ ಅಪ್ಡೇಟ್ಸ್ ಗಾಗಿ ಈ ಕೂಡಲೇ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ.